ಹಾಯ್ ಫ್ರೆಂಡ್ಸ್, ಕನ್ಸ್ಟ್ರಕ್ಷನ್ ಇನ್ಫೋ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಕಟ್ಟಡ ನಿರ್ಮಾಣ ಮಾಹಿತಿ ಭಾಗ 1ರಲ್ಲಿ 6 ಸ್ಟೆಪ್ಗಳನ್ನು ನಾವು ನೋಡಿದ್ದು 7ನೆಯ ಸ್ಟೆಪ್ ಆಗಿ ಇಲ್ಲಿ ನಾವು ಎಕ್ಸ್ಕವೇಷನ್ ಅಂದರೆ ಗಾಗಿ ಡಿಗ್ ಮಾಡುವುದು. ಇದನ್ನು ನಾವು SBC ವರೆಗೆ ಅಂದರೆ ನಾವು ಹಾರ್ಡ್ ಸ್ಟಾರ್ಟವರೆಗೆ ಇದನ್ನು ಎಕ್ಸ್ಕವೇಟ್ ಮಾಡಬೇಕಾಗುತ್ತದೆ. ಎಕ್ಸ್ಕವೇಷನ್ ಆದ ನಂತರ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಅಥವಾ ಬೆಡ್ ಕಾಂಕ್ರೀಟನ್ನು ಹಾಕಬೇಕು. ಇದರಲ್ಲಿ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಅಂದರೆ ಸಿಮೆಂಟ್, ಸ್ಯಾಂಡ್ ಮತ್ತು ಅಗ್ರಿಗೇಟ್ ಇವುಗಳ ಮಿಶ್ರಣವಿದ್ದು ಇದರ ರೇಷಿಯೋ 1:4:8 ಇರುತ್ತದೆ. ಅಂದರೆ ನೀವು M7.5 ಅಥವಾ 136 ಗ್ರೇಡ್ ಅಂದರೆ M10 ಕಾಂಕ್ರೀಟನ್ನು ಇದಕ್ಕೆ ಉಪಯೋಗಿಸಬಹುದು. ಇದಲ್ಲದೆ ಇದರ ಥಿಕ್ನೆಸ್ ಅಂದರೆ ಇದರ ದಪ್ಪ ಅಟ್ಲೀಸ್ಟ್ 4 ಇಂಚ್ ಅಂದರೆ 10 ಸೆಂಟಿಮೀಟರ್ ಇರಲಿ. ಇದು ನಮ್ಮ 8ನೇ ಸ್ಟೆಪ್ ಆಗಿದ್ದು, ಫುಟ್ಟಿಂಗ್ ಮತ್ತು ಕಾಲಮ್ ಬಾರ್ಗಳನ್ನು ಸ್ಟ್ರಕ್ಚರಲ್ ಡಿಸೈನ್ ಪ್ರಕಾರ ಈ ರೀತಿಯಾಗಿ ಅಳವಡಿಸಿಕೊಳ್ಳಬೇಕು ಮತ್ತು ಸುತ್ತಮುತ್ತಲು ಶಟ್ರಿಂಗ್ ಮಾಡತಕ್ಕದ್ದು. ರೇನ್ಫೋರ್ಸ್ಮೆಂಟ್ ಡಿಟೇಲಿಂಗ್ ಸ್ಟೀಲ್ ಬಾರ್ಗಳನ್ನು ಕಟ್ಟಿದ ನಂತರ ಅಂದರೆ ಫುಟ್ಟಿಂಗ್ ಮತ್ತು ಕಾಲಮ್ನಲ್ಲಿ ಸ್ಟೀಲ್ ಬಾರ್ಗಳನ್ನು ಕಟ್ಟಿದ ನಂತರ ಈ ರೀತಿಯಾಗಿ ಫುಟ್ಟಿಂಗನ್ನು ಕಾಂಕ್ರೀಟ್ ಮಾಡಬಹುದು. ಈ ಫುಟ್ಟಿಂಗ್ ಕಾಂಕ್ರೀಟ್ನಲ್ಲಿ M20 ಗ್ರೇಡ್ ಕಾಂಕ್ರೀಟ್ ಅನ್ನು ಬಳಸಬೇಕು. M20 ಅಂದರೆ ಇದರ ರೇಷಿಯೋ 1:1.5:3 ಇರುವುದು, ಅಥವಾ ನೀವು ಇದಕ್ಕಾಗಿ ಮಿಕ್ಸ್ ಡಿಸೈನನ್ನು ಸಹ ಮಾಡಿಸಬಹುದು. ಇಲ್ಲಿ ಮಿನಿಮಮ್ ಗ್ರೇಡ್ ಆಫ್ ಕಾಂಕ್ರೀಟ್ M20 ಬಳಸಬೇಕು. ಅಥವಾ ಈ ಹಿಂದೆ ತಿಳಿಸಿರುವಂತೆ ಸ್ಟ್ರಕ್ಚರಲ್ ಡಿಸೈನ್ನಲ್ಲಿ ತಿಳಿಸಿರತಕ್ಕಂತಹ ಕಾಂಕ್ರೀಟ್ ಗ್ರೇಡನ್ನು ಈ ಫುಟ್ಟಿಂಗ್ ಅಥವಾ ಕಾಲಮ್ ಕಾಸ್ಟಿಂಗ್ ಆಗಿ ಉಪಯೋಗಿಸುವುದು. ಇದು ನಮ್ಮ 9ನೇ ಸ್ಟೆಪ್ ಆಗಿದ್ದು, ಇದು ಆದ ನಂತರ ಫುಟ್ಟಿಂಗ್ ಕಾಂಕ್ರೀಟ್ ಆದ ನಂತರ 10ನೇದಾಗಿ ಈ ರೀತಿಯಾಗಿ ಕಾಲಮನ್ನು ಕಾಸ್ಟಿಂಗ್ ಮಾಡಬಹುದು. ಅಂದರೆ ಇದನ್ನು ನಾವು ಪ್ಲಿಂತ್ ಲೆವೆಲ್ ಅಥವಾ ಗ್ರೌಂಡ್ ಲೆವೆಲ್ವರೆಗೆ ಕಾಲಮನ್ನು ಈ ರೀತಿಯಾಗಿ ಓಪನ್ ಕಾಸ್ಟಿಂಗ್ ಮಾಡುವುದು. ಇದಕ್ಕೆ ಬಳಸಿರುವಂಥ ಕಾಂಕ್ರೀಟ್ ಸ್ಟ್ರಕ್ಚರಲ್ ಡಿಸೈನಲ್ಲಿ ಮೆನ್ಷನ್ ಮಾಡಿರುವಂಥ ಕಾಂಕ್ರೀಟ್ ಆಗಿದ್ದು, ಅಥವಾ ಮಿನಿಮಮ್ M20 ಗ್ರೇಡ್ ಕಾಂಕ್ರೀಟನ್ನು ಬಳಸುವುದು. ಈ ಕಾಲಮ್ ಕಾಸ್ಟಿಂಗ್ನಲ್ಲಿ ಮುಖ್ಯವಾಗಿ ಇದರ ಲೈನ್ ಲೆಂತ್ ಮತ್ತು ಡೈಮೆನ್ಷನ್ಸನ್ನು ಚೆಕ್ ಮಾಡುವುದು, ಕಾಂಕ್ರೀಟ್ನ ಗುಣಮಟ್ಟ ಮತ್ತು ಇದಕ್ಕೆ ಉಪಯೋಗಿಸಿರುವಂಥ ಸ್ಟೀಲ್ ಬಾರ್ಗಳು ನಿಮ್ಮ ಸ್ಟ್ರಕ್ಚರಲ್ ಡಿಸೈನಲ್ಲಿ ಕೊಟ್ಟಂಥ ಬಾರ್ಗಳಾಗಿವೆ ಎಂದು ಪರಿಶೀಲಿಸಬೇಕು. ಇನ್ನು 11ನೇದಾಗಿ ಸ್ಟೆಪ್ 11 ಪ್ಲಿಂತ್ ಬೀಮ್ಗಳು. ನೀವು ಇಲ್ಲಿ ನೋಡುತ್ತಿರುವಂತೆ ಕಾಲಮ್ನ ಲೆವೆಲ್ ಆದ ನಂತರ ಇದರ ಮೇಲೆ ಪ್ಲಿಂತ್ ಬೀಮ್ಗಳು ಅಂದರೆ ಎಲ್ಲ ಗೋಡೆಗಳ ವೇಟನ್ನು ಡಿಸ್ಟ್ರಿಬ್ಯೂಟ್ ಮಾಡಲು ನಾವು ಪ್ಲಿಂತ್ ಬೀಮ್ಗಳನ್ನು ಅಂದರೆ ಈ ಬೀಮ್ ಮುಖಾಂತರ ಗೋಡೆಗಳ ವೇಟನ್ನು ಕಾಲಮ್ಗಳಿಗೆ ಟ್ರಾನ್ಸ್ಫರ್ ಮಾಡಲು ಈ ಬೀಮ್ಗಳನ್ನು ಬಳಸಲಾಗುತ್ತದೆ. ಇದು ಸಹ ಕಾಂಕ್ರೀಟ್ ಮಿನಿಮಮ್ ಆಫ್ M20 ಗ್ರೇಡ್ ಕಾಂಕ್ರೀಟ್ ಇರಬಹುದು, ಅಥವಾ ನಿಮ್ಮ ಸ್ಟ್ರಕ್ಚರಲ್ ಗ್ರೇಡ್ನಲ್ಲಿ ಮೆನ್ಷನ್ ಮಾಡಿರುವ ಕಾಂಕ್ರೀಟ್ ಆಗಿರಬೇಕು. ಪ್ಲಿಂತ್ ಬೀಮ್ ಆದ ನಂತರ 12ನೇ ಸ್ಟೆಪ್ ಆಗಿ ಪ್ಲಿಂತ್ ಅಂದರೆ ಈ ಬೀಮ್ನ ಮೇಲೆ ನಾವು ನಮ್ಮ ಪ್ಲಿಂತ್ ಲೆವೆಲ್ ಅಂದರೆ ಬಾಗಿಲಿನ ಬಾಟಮ್ ಲೆವೆಲ್ ಇಲ್ಲಿಯವರೆಗೆ ನಾವು ಮೆಸನ್ರಿ ಕನ್ಸ್ಟ್ರಕ್ಷನ್ ಮಾಡುವುದು. ಮೆಸನ್ರಿ ಅಂದರೆ ಬ್ರಿಕ್ ಮೆಸನ್ರಿ ಕನ್ಸ್ಟ್ರಕ್ಷನ್ ಮಾಡುವುದು.
ಇಲ್ಲಿ ನೀವು ನೋಡುತ್ತಿರುವಂತೆ ಪ್ಲಿಂತ್ ಬೇಮಿನ ಮೇಲೆ ನಾವು ಪ್ಲಿಂತನ್ನು ಕನ್ಸ್ಟ್ರಕ್ಷನ್ ಮಾಡಿರುವುದು. ಇದಾದ ನಂತರ ಈ DPC ಒಂದು ಅತಿ ಮುಖ್ಯವಾದ ಬಿಲ್ಡಿಂಗ್ ಪಾರ್ಟ್ ಆಗಿದ್ದು, ಉದಾಹರಣೆಗೆ ನೀವು ಇಲ್ಲಿ ಫಿಲ್ಲಿಂಗ್ ಮಾಡಿದರೆ, ಈ ಲೆವೆಲ್ ಪ್ಲಿಂತ್ ಲೆವೆಲ್ವರೆಗೆ ಮುರಮ್ ಫಿಲ್ಲಿಂಗ್ ಮಾಡಿದರೆ ಈ ಯಾವುದೇ ತೆರನಾದಂಥ ತೇವ ಅಥವಾ ಮಾಯ್ಶ್ಚರನ್ನು ಮೇಲಿನ ಗೋಡೆಗಳಿಗೆ ಹೋಗದಂತೆ ತಡೆಯಲು ಈ ಲೇಯರನ್ನು ಬಳಸುವರು. ಡ್ಯಾಂಪ್ ಪ್ರೂಫ್ ಕಾಂಕ್ರೀಟ್. ಡ್ಯಾಂಪ್ ಪ್ರೂಫ್ ಕಾಂಕ್ರೀಟ್ ಇದು ಸಹ ಕಾಂಕ್ರೀಟ್ ಆಗಿದ್ದು, ಇಲ್ಲಿ ನಾವು ಇದರಲ್ಲಿ ವಾಟರ್ ಪ್ರೂಫಿಂಗ್ ಕಾಂಪೌಂಡನ್ನು ಬಳಸಬೇಕು. ಇದಾದ ನಂತರ ನಾವು ಇಲ್ಲಿ ಕಾಣುವಂತೆ ಪ್ಲಿಂತ್ ಬೀಮ್, ಪ್ಲಿಂತ್, ನೆಕ್ಸ್ಟ್ DPC ಇದೆಲ್ಲವುಗಳ ನಂತರ ಬ್ರಿಕ್ ಮೆಸನ್ರಿ, ಇದರ ನಂತರ ಲಿಂಟಲ್. ಇಲ್ಲಿ ನಾವು ಬ್ರಿಕ್ ಮೆಸನ್ರಿಯಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಬ್ರಿಕ್ಸ್, ಸ್ಟ್ಯಾಂಡರ್ಡ್ ಸೈಜ್, ಇದರ ಜೊತೆ 1:6 ಸಿಮೆಂಟ್ ಮೋಟಾರ್, 1 ಪಾರ್ಟ್ ಆಫ್ 1 ಸಿಮೆಂಟ್ ಮತ್ತು 6 ಭಾಗ ಸ್ಯಾಂಡನ್ನು ಬಳಸಬೇಕು. ಇದಾದ ನಂತರ ನೀವು ಇಲ್ಲಿ ನೋಡ್ತಿರುವಂತೆ ಈ ಎಲ್ಲ ಭಾಗಗಳು ಅಂದರೆ ಪ್ಲಿಂತ್ ಬೀಮ್, ಪ್ಲಿಂತ್, DPC, ಬ್ರಿಕ್ ಮೆಸನ್ರಿ, ಇದಾದ ನಂತರ ಲಿಂಟಲ್ ಮತ್ತು ಛಜ್ಜ ಇವುಗಳನ್ನು ಸಹ ಇದು ಸಹ ಒಂದು RCC ಭಾಗವಾಗಿದ್ದು, ಇದರಲ್ಲಿ ಸ್ಟೀಲ್ ಬಾರ್ ಮತ್ತು M20 ಗ್ರೇಡ್ ಕಾಂಕ್ರೀಟನ್ನು ಬಳಸಿ ಯಾವುದೇ ತೆರನಾದಂಥ ಓಪನಿಂಗ್ ಅಥವಾ ಸಜ್ಜಾ ಇದರ ಪ್ರೊಟೆಕ್ಷನ್ಗೋಸ್ಕರ ಈ ಲಿಂಟಲ್ ಮತ್ತು ಸಜ್ಜಾವನ್ನು ಕಾಸ್ಟಿಂಗ್ ಮಾಡುವುದು. ತದನಂತರ ಲಿಂಟಲ್ ಸಜ್ಜಾ ಆದ ನಂತರ ಮತ್ತೆ ಉಳಿದ ಸ್ಲ್ಯಾಬ್ ಲೆವೆಲ್ವರೆಗೆ ಬ್ರಿಕ್ ಮೆಸನ್ರಿ, ಅದಾದ ನಂತರ ಸ್ಲ್ಯಾಬ್ ಬೀಮ್ ಆ್ಯಂಡ್ ಸ್ಲ್ಯಾಬ್ ಕಾಸ್ಟಿಂಗ್ ಮಾಡಲಾಗುವುದು. ಇಲ್ಲಿ ನೀವು ನೋಡುತ್ತಿರುವಂತೆ ಎಲ್ಲ ಸಪೋರ್ಟ್ಗಳ ಮುಖಾಂತರ ಶಟ್ರಿಂಗ್ ವರ್ಕನ್ನು ಮಾಡಿ ಬೀಮ್ ಮತ್ತು ಸ್ಲ್ಯಾಬ್ನ ಕಾಸ್ಟಿಂಗ್ ಮಾಡುವುದು. ಇದು ಸಹ RCC ಎಲಿಮೆಂಟ್ ಆಗಿದ್ದು, ಇಲ್ಲಿ ನಿಮ್ಮ ಸ್ಟ್ರಕ್ಚರಲ್ ಡಿಸೈನ್ಗೆ ತಕ್ಕಂತೆ ಡಿಸೈನಲ್ಲಿರುವಂತೆ ಮಿನಿಮಮ್ M20 ಗ್ರೇಡ್ ಸ್ಟ್ರಕ್ಚರಲ್ ಡಿಸೈನಲ್ಲಿರುವಂತೆ ಮಿನಿಮಮ್ M20 ಗ್ರೇಡ್ ಕಾಂಕ್ರೀಟ್ ಮತ್ತು ಸ್ಟ್ರಕ್ಚರಲ್ ಡಿಸೈನಲ್ಲಿ ಇರುವಂತೆ ಸ್ಟೀಲ್ ಬಾರ್ಗಳನ್ನು ಬಳಸಿ ಬೀಮ್ ಮತ್ತು ಸ್ಲ್ಯಾಬ್ ಕಾಸ್ಟಿಂಗ್ ಮಾಡುವುದು. ಇನ್ನು ಕೊನೆಯದಾಗಿ ಸಿವಿಲ್ ವರ್ಕ್ನಲ್ಲಿ ಸ್ಲ್ಯಾಬ್ ಅಥವಾ ಬೀಮ್ ಅಥವಾ ಸ್ಲ್ಯಾಬ್ ಕಾಸ್ಟಿಂಗ್ ಆದ ನಂತರ ಸುಮಾರು 28 ದಿನಗಳವರೆಗೆ ಇದನ್ನು ಈ ರೀತಿ ಪಾಂಡ್ಗಳ ಮುಖಾಂತರ ಕ್ಯೂರಿಂಗ್ಗೆ ಒಳಪಡಿಸುವುದು. ಈ ಕ್ಯೂರಿಂಗ್ನಲ್ಲಿ ಈ 28 ದಿನಗಳವರೆಗೆ ಕಾಂಕ್ರೀಟ್ನಲ್ಲಿ ಇರುವಂತಹ ನೀರು ಮತ್ತು ಸಿಮೆಂಟ್ ಮತ್ತು ಇತರೆ ಮಟೀರಿಯಲ್ಗಳು ರಿಯಾಕ್ಷನ್ಗೊಳಪಟ್ಟು ಇದರ ಸ್ಟ್ರೆಂತ್ ಹೆಚ್ಚಾಗಲು ಸಹಾಯವಾಗುತ್ತದೆ. ಇವೆಲ್ಲವುಗಳು ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಮುಂದಿನ ಸ್ಟೆಪ್ಗಳಾಗಿದ್ದು, ಈ ಹಿಂದೆ ನಾವು ಹೇಳಿರುವಂತೆ ಮೊದಲ 7 ಸ್ಟೆಪ್ಗಳ ಬಗ್ಗೆ ಒಂದು ವಿಡಿಯೋ ಇದ್ದು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಇವೆಲ್ಲವುಗಳ ನಂತರ ಕ್ಯೂರಿಂಗ್ ನಂತರ ಇನ್ನು 3ನೇ ಭಾಗದಲ್ಲಿ ಭಾಗ 3ರಲ್ಲಿ ಪ್ಲಾಸ್ಟರಿಂಗ್, ಫ್ಲೋರಿಂಗ್ ಇವೆಲ್ಲವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿರಿ. ಧನ್ಯವಾದಗಳು.